ತಾಲೂಕಿನ ಎಳೆಸಂದ್ರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸಂವಿಧಾನದ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ರವರ ಕಂಚಿನ ಪುತ್ಥಳಿ ಅನಾವರಣಗೊಳಿಸಿ ಮಾತನಾಡಿ, ಬಾಬಾ ಸಾಹೇಬ್ರು ಒಂದು ಜಾತಿ ಅಥವಾ ವರ್ಗಕ್ಕೆ ಸೀಮಿತರಾದವರಲ್ಲ, ದೇಶದಲ್ಲಿದ್ದ ಅಸಮಾನತೆಯನ್ನು ತೊಡೆದುಹಾಕಿ ವಿಶ್ವದಲ್ಲೇ ಶ್ರೇಷ್ಠ ಸಂವಿಧಾನ ರಚಿಸಿ ಪ್ರತಿಯೊಬ್ಬ ಭಾರತೀಯನಿಗೂ ಸಮಾನವಾದ ಹಕ್ಕುಗಳನ್ನು ಪ್ರತಿಪಾದಿಸಿದ ಮೇರು ನಾಯಕ ಎಂದರು. ತಾಲೂಕಿನ ಎಳೆಸಂದ್ರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸಂವಿಧಾನದ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ರವರ ಕಂಚಿನ ಪುತ್ಥಳಿ ಅನಾವರಣಗೊಳಿಸಿ ಮಾತನಾಡಿ, ಬಾಬಾ ಸಾಹೇಬ್ರು ಒಂದು ಜಾತಿ ಅಥವಾ ವರ್ಗಕ್ಕೆ ಸೀಮಿತರಾದವರಲ್ಲ, ದೇಶದಲ್ಲಿದ್ದ ಅಸಮಾನತೆಯನ್ನು ತೊಡೆದುಹಾಕಿ ವಿಶ್ವದಲ್ಲೇ ಶ್ರೇಷ್ಠ ಸಂವಿಧಾನ ರಚಿಸಿ ಪ್ರತಿಯೊಬ್ಬ ಭಾರತೀಯನಿಗೂ ಸಮಾನವಾದ ಹಕ್ಕುಗಳನ್ನು ಪ್ರತಿಪಾದಿಸಿದ ಮೇರು ನಾಯಕ ಎಂದರು. ಕೋಡುಗುಲ್ ಕಾಲೋನಿ ಇದು. ಇಲ್ಲಿ ಸಮಾಜದ ಬಂಧುಗಳು ಹೆಚ್ಚಾಗಿ ನೆಲೆಸಿರೋದ್ರಿಂದ ನಾವೇ ಸ್ವಯಂ ಪ್ರೇರಿತರಾಗಿ ಇದನ್ನು ಅಂಬೇಡ್ಕರ್ ಕಾಲೋನಿ ಮಾಡ್ಕೊಂಡ್ಬಿಟ್ವಿ. ಅಂಬೇಡ್ಕರ್ ಕಾಲೋನಿಯನ್ನು ಮಾಡ್ಕೊಂಡ್ವಿ, ಆದರೆ ಅಂಬೇಡ್ಕರ್ ವಿಗ್ರಹ ಇರಲಿಲ್ಲ. ಇವತ್ತು ನಾವೆಲ್ಲ ಸೀನಣ್ಣವರು, ವಿಶೇಷವಾಗಿ ಸೀನಣ್ಣವರು, ಇನ್ನೊಬ್ಬ ನಮ್ಮ ಸ್ನೇಹಿತರು ಮುನೇಪಣ್ಣಾದಿಯಾಗಿ, ಇನ್ನೊಬ್ಬ ಆನಂದಾದಿಯಾಗಿ ಎಲ್ಲ ಈ ಭಾಗದ ಮುಖಂಡರು ಕೂಡ, ಜಯರಾಮ್ ಅವರು, ಕುಪೇಂದ್ರ ಅವರು, ಎಲ್ಲ ಸ್ನೇಹಿತರು ಬಹಳ ಪಣತೊಟ್ಟು ಈ ಭಾಗದಲ್ಲಿ ಒಂದು ಅಂಬೇಡ್ಕರ್ ಅವರ ಪ್ರತಿಯನ್ನು ಹಿಡ್ತೀವಿ ಅಂತ ಹೇಳಿ ಮನವಿ ಮಾಡಿದ್ದು. ನಾನು ಅಂದ್ಕೊಂಡೆ ಎಲ್ಲ ಸಣ್ಣದಾಗಿ ಇಡ್ತಾರೆ ಅಂದ್ಕೊಂಡು ಆಗ್ಲಪ್ಪ ಇಡಿ ಅಂತ ಹೇಳಿದೆ. ಇವತ್ತು ನೋಡಿದ್ರೆ ಕಂಚಿನ ಪ್ರತಿಮೆ ಕೋಲಾರದಲ್ಲೇ ಇಲ್ಲ. ಇವತ್ತು ಕೋಲಾರ ಜಿಲ್ಲೆಯಲ್ಲಿ ನಾವು ಬಂಗಾರಪೇಟೆಯಲ್ಲಿ ಮೊದಲನೇ ಬಾರಿಗೆ ಇಟ್ವಿ, ಎರಡನೇ ಬಾರಿ ಇಟ್ಟಿರ್ತಕ್ಕಂಥದ್ದು ನಮ್ಮ ಅಂಬೇಡ್ಕರ್ ಕಾಲೋನಿಯಲ್ಲಿ. ಯಾಕೆ ಮಾತು ಹೇಳ್ತೀನಿ ಅಂದ್ರೆ, ಅಂಬೇಡ್ಕರ್ ಅವರು ಕೇವಲ ಒಂದು ವರ್ಗಕ್ಕೆ ಸೀಮಿತ ಆಗಿಲ್ಲ. ಬಹಳ ಜನರಲ್ಲಿ ಒಂದು ತಪ್ಪು ಭಾವನೆ ಇದೆ, ಅಂಬೇಡ್ಕರ್ ಅಂದ್ರೆ ಬರೀ SC ST ಮಾತ್ರ ಇಲ್ಲ. ಇವತ್ತು ಅಂಬೇಡ್ಕರ್ ಅವರು ಸಂವಿಧಾನವನ್ನು ಬರೆದ್ರಲ್ಲ, ಅದು ಕೇವಲ SC ST ಗೆ ಬರೆದಿಲ್ಲ. ಒಂದು ವೇಳೆ ಅಂಬೇಡ್ಕರ್ ಅವರು ಸಂವಿಧಾನವನ್ನು ಬರೆಯದೇ ಹೋಗಿದ್ದಿದ್ರೆ ನಾವು ನೀವ್ಯಾರು ಇಲ್ಲಿ ಕೂತ್ಕೊಳ್ತಾ ಇರಲಿಲ್ಲ. ಇವತ್ತು ಸಮಾಜದಲ್ಲಿ ಅದರ ಅರಿವನ್ನು ಮೂಡಿಸಬೇಕಾಗಿದೆ. ಇಷ್ಟು ವರ್ಷಗಳ ಕಾಲ ಅನೇಕರು ಕೂಡ ಗ್ರಾಮಗಳಲ್ಲಿ ಅಂಬೇಡ್ಕರ್ ಅವರನ್ನ ಕಾಲೋನಿಗೆ ಸೀಮಿತ ಮಾಡ್ತಾ ಇದ್ದಾರೆ. ಕಾಲೋನಿಗೆ ಸೀಮಿತ ಆಗಬಾರದು. ಅಂಬೇಡ್ಕರ್ ಅವರು ಸರ್ವ ಧರ್ಮಗಳ ನಾಯಕ, ಈ ಭಾರತ ದೇಶಕ್ಕೆ ಕೊಡುಗೆಯನ್ನು ಕೊಟ್ಟಿರತಕ್ಕಂಥ ಮಹಾನ್ ನಾಯಕ. ಇವತ್ತು ದೇಶದ ಯೋಧರು, ಭಾರತ ದೇಶದ ಯೋಧರು ಇವತ್ತೇನು ಪಾಕಿಸ್ತಾನ ಯುದ್ಧವನ್ನು ಸಾರಿ ಹೋರಾಟ ಮಾಡ್ತಾ ಇದ್ದಾರೆ. ಪಾಕಿಸ್ತಾನವನ್ನ ಸದೆಬಡಿಯಲಿಕ್ಕೆ ಭಾರತ ಸೇನೆ ಸಜ್ಜಾಗಿದ್ದು, ಆ ಹೋರಾಟರು ಕೂಡ ಇವತ್ತು ಹೋರಾಟ ಮಾಡಬೇಕಾದ್ರೆ ಅದಕ್ಕೆ ಅಂಬೇಡ್ಕರ್ ಅವರ ಸಂವಿಧಾನನೇ ಕಾರಣ. ಯಾಕೆಂದ್ರೆ ಅಂಬೇಡ್ಕರ್ ಅವರು ದೇಶದ ರಕ್ಷಣೆ ಮಾಡತಕ್ಕಂಥ, ಜನಸಾಮಾನ್ಯ ರಕ್ಷಣೆ ಮಾಡತಕ್ಕಂಥ ಮಹಾಗ್ರಂಥ ಸಂವಿಧಾನವನ್ನು ಬರೆದರೆ, ನಮ್ಮ ದೇಶದ ಕಾಯ್ತಕ್ಕಂಥ ವೀರ ಸೇನಾನಿಗಳು ಇವತ್ತು ದೇಶವನ್ನು ಕಾಯ್ತಾ ಇದ್ದಾರೆ. ನಾವು ಈ ವೇದಿಕೆ ಮುಖಾಂತರ ನಾವೆಲ್ಲ ಕೂಡ ನಿಮ್ಮೊಟ್ಟಿಗಿದ್ದೇವೆ. ಇಡೀ ಭಾರತ ದೇಶದ ಪ್ರತಿಯೊಬ್ಬ ನಾಗರಿಕರು ಕೂಡ ನಮ್ಮ ಯೋಧರೊಟ್ಟಿಗಿದ್ದೇವೆ. ನೀವು ಮಾಡತಕ್ಕಂಥ ಯುದ್ಧಕ್ಕೆ ನಾವೆಲ್ಲ ಕೂಡ ಸಂಪೂರ್ಣ ಬೆಂಬಲವನ್ನು ಕೊಡ್ತೇವೆ.